ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿ ಟಿ ಯು ಗುರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇಂಟರ್ನ್ಶಿಪ್ಸ್ ಬರ್ತಾನೆ ಇರ್ತವೆ. ಯಾವ ರೀತಿ ಸರ್ಚ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗುತ್ತೆ. pm-internship.mca.gov.in ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು URL ನೀವು ವಿಸಿಟ್ ಮಾಡಿದ ಮೇಲೆ ಈ ರೀತಿ ಹೋಮ್ ಪೇಜ್ ನಿಮಗೆ ಕಾಣುತ್ತೆ. ಓಕೆ, ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕು. ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ಫೀಚರ್ಡ್ ಇಂಟರ್ನ್ಶಿಪ್ಸ್ ಅಂತಿದೆ, ಹೌದಾ? ಇಲ್ಲಿ ಸೆಲೆಕ್ಟ್ ಸ್ಟೇಟ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲಿ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಣ್ತಿದೆ ನೋಡ್ರಿ, ಮುತ್ತೂಟ್ ಫೈನಾನ್ಸ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂದ್ಬಿಟ್ಟು, ಹೌದಾ? ಸೊ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಲೋಡ್ ಆಗ್ತಾ ಇದೆ. ಓಕೆ, ನೀವು ನೋಡ್ತಾ ಇರ್ಬೋದು ನಂಬರ್ ಆಫ್ ಆಪರ್ಚುನಿಟೀಸ್ ಎಷ್ಟಿದಾವೆ, 50 ಇದಾವೆ. ಇನ್ನು ಯಾರು ಅಪ್ಲೈ ಮಾಡಿಲ್ಲ. ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 30 ಜುಲೈ, ಇವತ್ತೇ ಸ್ಟಾರ್ಟ್ ಡೇಟ್ ಇದೆ. ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಗ್ರಾಜುಯೇಷನ್ ಇದೆ, ಲೊಕೇಶನಲ್ಲಿ ಬೆಂಗಳೂರು. ಆ್ಯಂಡ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 14th ಆಗಸ್ಟಿಗೆ ಲಾಸ್ಟ್ ಡೇಟ್ ಇದೆ. ಡ್ಯೂರೇಷನ್ ಆಫ್ ಇಂಟರ್ನ್ಶಿಪ್ಸ್ ನೋಡೋದಾದರೆ 9 ಅಂದರೆ 9 ತಿಂಗಳ ಇದೆ. ಓಕೆ, ಮೋಡ್ ಆಫ್ ಇಂಟರ್ನ್ಶಿಪ್ ಇನ್ ಪರ್ಸನ್, ಅಲ್ಲೋಗಿ ಮಾಡಬೇಕು. ಅದಾದಮೇಲೆ ಬೆನಿಫಿಟ್ಸು 10,000 rupees ಪರ್ ಮಂತ್ ಕೊಡ್ತಾ ಇದ್ದಾರೆ ನಿಮಗೆ ಸ್ಟೈಪಂಡು. ಓಕೆ, ಅದಾದಮೇಲೆ ಇಂಟರ್ನ್ಶಿಪ್ ಲೊಕೇಶನ್ ನಿಮಗೆ ಅಡ್ರೆಸ್ ಕೂಡ ಇರುತ್ತೆ ಇಲ್ಲಿ. ಓಕೆ, ಅದಾದಮೇಲೆ ಪಿನ್ ಕೋಡ್ ಕೊಟ್ಟಿರ್ತಾರೆ, ವಿಲೇಜು, ಬ್ಲಾಕು. ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿರ್ತಾರೆ. ಅಬಿಲಿಟಿ ಟು ಸ್ಪೀಕ್ ಲೋಕಲ್ ಲ್ಯಾಂಗ್ವೇಜ್. ಸೊ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡನೇ. ಆ್ಯಂಡ್ ಲೈಕ್ ಹಿಂದಿ, ಇಂಗ್ಲೀಷ್ ಇರಬಹುದು, ಬಟ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡನೇ ಬರುತ್ತೆ. ಬಟ್ ಆ ಒಂದು ಏರಿಯಾದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಅದನ್ನು ನೀವು ಕಲಿಬೇಕಾಗುತ್ತೆ. ಆಲ್ಮೋಸ್ಟ್ ಹಿಂದಿನೇ ಜಾಸ್ತಿ ಇರ್ತಾರೆ, ಹೌದಾ? ಹಿಂದಿ ಅಥವಾ ಇಂಗ್ಲೀಷ್. ಸೊ ಆ ಒಂದು ಲ್ಯಾಂಗ್ವೇಜ್ನ ಸ್ವಲ್ಪ ಕಲ್ಕೊಂಡ್ರೆ ಆಯಿತು. ಅದಾದಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಏನಿಲ್ಲ, ಕಂಪ್ಲೀಟ್ KYC ಅಂತಿದೆ, ಹೌದಾ? ಸೊ ಡಿಸ್ಕ್ರಿಪ್ಷನ್ ಎಲ್ಲ ನಿಮಗೆ ಡೀಟೇಲಾಗಿ ಕಾಣಬೇಕಾದ್ರೆ ಈ KYCನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿ ಅಪ್ಲೈ ನಾವು ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಇರುತ್ತೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆಗಬೇಕು. ಲೈಕ್ ನೀವು ಇವಾಗ ನೋಡ್ತಾ ಇದ್ದಾರೆ, ಅದನ್ನ ಇವಾಗ ವಿಸಿಟ್ ಮಾಡ್ತಾರೆ ಈ ಒಂದು ವೆಬ್ಸೈಟ್, ಹೌದಾ? ಸೊ ನೀವೇನು ಮಾಡಬೇಕು, ನ್ಯೂ ಯೂಸರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟ್. ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಆಮೇಲೆ ಲಾಗಿನ್ ಪಾಸ್ವರ್ಡ್ ಎಲ್ಲ ಬರುತ್ತೆ. ಸೊ ಲಾಗಿನ್ ಆಗಬೇಕು ಈ ಒಂದು ವೆಬ್ಸೈಟ್ಗೆ. ಸೊ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಏನೇನು ಡೀಟೇಲ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಡೀಟೇಲ್ಸ್ ಎಲ್ಲ ನೀವು ಕೊಟ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇವೆಲ್ಲ ಇಷ್ಟು ಆಪರ್ಚುನಿಟೀಸ್ ಅನ್ನೋದು ಭಾಳನೇ ಇದಾವೆ, ಹೌದಾ? ಸೊ ಎಲ್ಲ ಕರ್ನಾಟಕನೇ, ಇವೆಲ್ಲ ಕರ್ನಾಟಕದೇ. ಮುತ್ತೂಟ್ ಫೈನಾನ್ಸ್ವೇ ಜಾಸ್ತಿ ಇದೆ, ಹೌದಾ? ಸೊ ಇದು ಯಾವುದೋ ಬೇರೆ ಕಂಪ್ನಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ. ಸೊ ಇದು ಸ್ಟೈಪಂಡ್ ಎಷ್ಟಿದೆ, 9,000 rupees ಇದೆ ಪರ್ ಮಂತು. ಆ್ಯಂಡ್ ಇದು ಕೂಡ ಇವತ್ತೇ ಸ್ಟಾರ್ಟ್ ಆಗಿದ್ದು. ಇದು ಎಷ್ಟಿದೆ, 10 ಓಪನಿಂಗ್ಸ್ ಅನ್ನೋದಿದ್ದಾವೆ, ಅಂದರೆ 10 ಆಪರ್ಚುನಿಟೀಸ್ ಅನ್ನೋದಿದ್ದಾವೆ, ಹೌದಾ? ಸೊ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ 12th ಇದ್ದರೆ ಸಾಕು. ಲೊಕೇಶನ್ ಬಂದುಬಿಟ್ಟು ಶಿವಮೊಗ್ಗ, ಕರ್ನಾಟಕ. ಓಕೆ, ಆ್ಯಂಡ್ ಬಹಳ ಫೇಕ್ ಕೂಡ ಇರ್ತವೆ ಎಷ್ಟೊಂದು. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನೀವೇನು ಮಾಡಬೇಕು, ಅವ್ರೇನಾದರೂ ಅಮೌಂಟ್ ಕೇಳಿದೆ ಇಷ್ಟೊಂದು ಪೇ ಮಾಡಿರಿ, ಇಲ್ಲಾಂದರೆ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅಮೌಂಟ್ ಬೇಕಾಗಿದೆ 1000 rupees 500 rupees ಅಂತ. ಸೊ ನೀವೇನು ಅಮೌಂಟ್ ಕೊಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಅದು ಕಂಪ್ಲೀಟ್ಲಿ ಫ್ರೀ ಇದೆ. ಸೊ ಅಮೌಂಟ್ ಏನಾದರೂ ಕೊಡ್ತಾ ಇತ್ತಂದರೆ ಆ ಒಂದು ಕಂಪ್ನಿನ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.